ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗುರುವಾರ ಬೆಲ್ಲ ಮತ್ತು ಬೇಳೆಯಿಂದ ಹೀಗೆ ಮಾಡಿದರೆ ಸಮಸ್ಯೆಗಳೇ ಇರಲ್ಲ. ಗುರುವಾರದ ದಿನವು ವಿಷ್ಣುದೇವನ ದಿನ. ಈ ದಿನ ವಿಷ್ಣುದೇವನನ್ನು ಆತನಿಗೆ ಪ್ರಿಯವಾದ ವಸ್ತುಗಳಿಂದ ಪೂಜೆಯನ್ನು ಮಾಡಲಾಗುತ್ತದೆ. ಗುರುವಾರದ ದಿನದಂದು ಬೆಲ್ಲ ಮತ್ತು ಬೇಳೆಯನ್ನು ದಾನ ಮಾಡುವುದರಿಂದ, ಬೆಲ್ಲ ಮತ್ತು ಬೇಳೆಯಿಂದ ಹೀಗೆ ಮಾಡುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ. ಏನು ಅಂತ ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಷ್ಣುದೇವನಿಗೆ ಪ್ರಿಯವಾದ ಬಣ್ಣವೆಂದರೆ ಅದು ಹಳದಿ. ವಿಷ್ಣುದೇವನಿಗೆ ಪ್ರಿಯವಾದ ದಿನವೆಂದರೆ ಅದುವೇ ಗುರುವಾರ. ಗುರುವಾರದ ದಿನದಂದು ವಿಷ್ಣುವಿನ ಪೂಜೆಗೆ ಎಷ್ಟು ಮಹತ್ವವಿದೆಯೋ ಅಷ್ಟೇ ಹಳದಿ ಬಣ್ಣದ ವಸ್ತುಗಳಿಗೂ ಇದೆ. ಈ ಕಾರಣಕ್ಕಾಗಿ ಗುರುವಾರದ ದಿನದಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಹಳದಿ ಬಣ್ಣದ ಹೂಗಳಿಂದ ಆತನನ್ನು ಪೂಜಿಸಬೇಕು. ಹಳದಿ ಬಣ್ಣದ ಪೂಜೆ ಸಾಮಗ್ರಿಗಳನ್ನು ಬಣ್ಣದಲ್ಲಿರುವ ಬೆಲ್ಲ ಮತ್ತು ಬೇಳೆಯಿಂದ ಈ ಕೆಲಸವನ್ನು ಮಾಡಬೇಕು. ಇವುಗಳನ್ನು ನೀವು ಮುಂಜಾನೆ ಸ್ನಾನ ಮಾಡಿದ ನಂತರ ಮಾಡಬೇಕು. ಬಳಿಕವೇ ಮುಂಜಾನೆ ಆಹಾರ, ದ್ರವ ಇತ್ಯಾದಿಗಳನ್ನು ಸೇವಿಸಬಹುದು. ಬ್ರಾಹ್ಮಣರಿಗೆ ಇವನ್ನು ದಾನ ಮಾಡಿ. ನೀವು ಜೀವನದಲ್ಲಿನ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಲು, ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಅಥವಾ ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ಬಲಗೊಳಿಸಲು ಗುರುವಾರ ದಿನದಂದು ನೀವು ಸ್ನಾನ ಮಾಡಿ ಶುದ್ಧರಾದ ಬಳಿಕ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಬಡ ಬ್ರಾಹ್ಮಣರಿಗೆ, ಪುರೋಹಿತರಿಗೆ ಅಥವಾ ನಿರ್ಗತಿಕರಿಗೆ ಗೌರವದಿಂದ ಬೆಲ್ಲ ಮತ್ತು ಬೇಳೆಯನ್ನು ದಾನ ಮಾಡಬೇಕು. ನಿಮಗೆ ಸಾಧ್ಯವಾದರೆ ಈ ದಿನದಂದು ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳನ್ನು ಕೂಡ ದಾನ ಮಾಡಬಹುದು. ಈ ಪೇಸ್ಟನ್ನು ಹಣೆಗೆ ಹಚ್ಚಿಕೊಳ್ಳಿ. ಗುರುವಾರದ ದಿನದಂದು ಸ್ನಾನ ಮಾಡಿದ ಬಳಿಕ ಸ್ವಲ್ಪ ಬೇಳೆಯನ್ನು ಹುರಿದು ಪುಡಿ ಮಾಡಿಕೊಳ್ಳಿ. ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಬೆರೆಸಿ ಪೇಸ್ಟ್ನಂತೆ ಮಾಡಿಕೊಂಡು ಹಣೆಗೆ ತಿಲಕದ ರೂಪದಲ್ಲಿ ಹಚ್ಚಿಕೊಳ್ಳಬೇಕು. ನೀವು ಇದನ್ನು ನಿಯಮಿತವಾಗಿ ಪ್ರತಿಯೊಂದು ಗುರುವಾರವೂ ಮಾಡಬೇಕು. ಈ ರೀತಿ ಮಾಡುವುದರಿಂದ ಮೆದುಳಿನ ಶಕ್ತಿ ಸಮತೋಲನಗೊಳ್ಳುತ್ತದೆ, ಸ್ವಯಂ ಅನುಮಾನವೂ ದೂರವಾಗುತ್ತದೆ, ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. ಈ ಕೆಲಸವನ್ನು ವಿದ್ಯಾರ್ಥಿಗಳು ಮತ್ತು ಉದ್ಯೋಗ ಮಾಡುವವರು ಮಾಡುವುದು ಕೂಡ ಒಳ್ಳೆಯದು. ಹಸುವಿಗೆ ತಿನ್ನಲು ಏನು ನೀಡಬೇಕು ಅಂದರೆ, ಗುರುವಾರದ ದಿನದಂದು ಮುಂಜಾನೆ ಸ್ನಾನದ ಬಳಿಕ ಸ್ವಲ್ಪ ಬೇಯಿಸಿದ ಉಪ್ಪುರಹಿತ ಬೇಳೆ ಮತ್ತು ಬೆಲ್ಲವನ್ನು ಸೇರಿಸಿ. ಇದರಲ್ಲಿ ಶುದ್ಧತೆಗೆ ಹೆಚ್ಚಿನ ಮಹತ್ವವಿದೆ. ಬಳಿಕ ಆ ಬೇಳೆಯನ್ನು ಗೋವಿಗಳಿಗೆ ತಿನ್ನಲು ನೀಡಬೇಕು. ಸಾಧ್ಯವಾದರೆ ಈ ಸಮಯದಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು ಪಠಿಸಬೇಕು. ಈ ರೀತಿ ಮಾಡುವುದರಿಂದ ಪಿತೃದೋಷ ನಿವಾರಣೆ ಆಗುವುದು, ಕೌಟುಂಬಿಕ ಸಮಸ್ಯೆಗಳು ಪರಿಹಾರ ಆಗುವುದು. ತುಳಸಿ. ಗುರುವಾರ ಸಂಜೆ ತುಳಸಿ ಗಿಡದ ಬಳಿ ಶುದ್ಧ ದೇಸಿ ತುಪ್ಪದ ದೀಪವನ್ನು ಬೆಳಗಿಸಿ ತುಳಸಿ ಮಾತೆಗೆ ಸಣ್ಣ ಬಟ್ಟಲಿನಲ್ಲಿ ಬೆಲ್ಲ ಮತ್ತು ಬೇಳೆಕಾಳುಗಳನ್ನು ಅರ್ಪಿಸಿ ತುಳಸಿ ಗಿಡದ ಬಳಿ ನೀವು ಇದನ್ನು ಇಡುವ ಸಮಯದಲ್ಲಿ ಓಂ ಬ್ರಹ್ಮ ಬೃಹಸ್ಪತಿಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸಿ. ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರ ಆಗುವುದು, ಮಾನಸಿಕ ಅಶಾಂತಿ ಮರೆಯಾಗುವುದು. ಇದು ತುಳಸಿ ಮತ್ತು ಗುರುವಿನ ಆಶೀರ್ವಾದವನ್ನು ನಿಮಗೆ ನೀಡುವುದರ ಜೊತೆಗೆ ಮಾನಸಿಕ ಶಾಂತಿ ಮತ್ತು ಶುದ್ಧವಾದ ಆಲೋಚನೆಗಳನ್ನು ನೀಡುತ್ತದೆ. ವಿಷ್ಣುದೇವನಿಗೆ ಇವುಗಳನ್ನು ಅರ್ಪಿಸಿ. ಗುರುವಾರದ ದಿನದಂದು ವಿಷ್ಣುದೇವನಿಗೆ ಹಳದಿ ಬಣ್ಣದ ಹೂವುಗಳನ್ನು, ಅರಿಶಿನವನ್ನು, ಬೆಲ್ಲವನ್ನು ಮತ್ತು ಬೇಳೆಯನ್ನೇ ಅರ್ಪಿಸಬೇಕು. ಬಳಿಕ ವಿಷ್ಣುದೇವನ ಮುಂದೆ ದೀಪವನ್ನು ಹಚ್ಚಿಟ್ಟು ಓಂ ಬ್ರಹ್ಮ ಬೃಹಸ್ಪತಿಯೇ ನಮಃ ಎನ್ನುವ ಮಂತ್ರವನ್ನು ಜಪಿಸಬೇಕು. ಮನೆಯಲ್ಲಿ ಶ್ರೀಹರಿ ವಿಗ್ರಹವಿದ್ದರೆ ಆ ವಿಗ್ರಹಕ್ಕೆ ಹಳದಿ ಬಣ್ಣದ ಬಟ್ಟೆಯನ್ನು ಸಹ ಅರ್ಪಿಸಬೇಕು. ಈ ರೀತಿ ಮಾಡುವುದರಿಂದ ವಿಷ್ಣುವು ನಿಮ್ಮನ್ನು ಅದೃಷ್ಟವಂತನಾಗಿ ಮಾಡುತ್ತಾನೆ. ಇದು ನಿಮ್ಮ ಜೀವನದಲ್ಲಿ ಸಂಪತ್ತು, ಸಂತೋಷ, ಶಾಂತಿ ಮತ್ತು ಶುಭ ಸಮೃದ್ಧಿಯನ್ನು ತರುತ್ತದೆ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.